ನೋಡಿ, ಇದು ಇಡೀ ಈ ಶುದ್ಧೀಕರಣ ಏನು ಮಾಡಲಿಕ್ಕೆ ಇವರು ಮನುವಾದಿಗಳು ಹೊರಟಿದ್ದಾರೆ. ಇಡೀ ದೇಶದ ಜನರಿಗೆ ಬಹಳಷ್ಟು ನೋವನ್ನು ತಂದಿದೆ. ಇದು ಸಂವಿಧಾನ ವಿರೋಧಿ ಕೃತ್ಯ, ಮನುವಾದಿಗಳ ಕೃತ್ಯ. ಇದು ಮತಾಂಧರ ಕೋಮುವಾದಿ ಶಕ್ತಿಗಳ ಈ ಕೃತ್ಯವನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸಿದ್ದೇವೆ. ಮತ್ತೆ ಪುನಃ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಅವರಿಗೆ ಏನಾದರೂ ಸಂವಿಧಾನದ ಮೇಲೆ ಸ್ವಲ್ಪ ಆದರೂ ಅವರಿಗೆ ಕಿಂಚಿತ್ತೂ ಕಳಕಳಿ ಇದ್ದರೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಿ ಅವರಿಗೆ ಬಂಧಿಸಿ ಅವರಿಗೆ ತೀವ್ರವಾದಂತಹ ಶಿಕ್ಷೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುತ್ತೇನೆ. ಮತ್ತೆ ಇಡೀ ದೇಶ ಇವತ್ತು ಈ ಒಂದು ಕೃತ್ಯವನ್ನು ಅವರು ಮಾಡಿದ್ದಾರೆ. ಅದರಿಂದ ಅವರ ನೋವಿನಲ್ಲಿ ಎಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪರಿಷತ್ತು ಮತ್ತೆ ಸಭೆಯಲ್ಲಿ ಖಂಡನಾ ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಸಂಸತ್ತಲ್ಲೂ ಅದು ಆಗಬೇಕಿತ್ತು. ಅಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಸಂಸದರುಗಳು ಜೊತೆಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಇದು ಆಗಬೇಕಾಗಿತ್ತು. ನೋಡಿ, ಭಾರತೀಯ ಜನತಾ ಪಕ್ಷದವರು, ಜೆಡಿಎಸ್ನವರು ಈಗೇನು ಉಭಯ ಸದನಗಳು ನಡೀಲಿಕ್ಕೆ ಬಿಡ್ತಾ ಇಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ. ಇವತ್ತೇನು ಜ್ವಲಂತವಾದಂತಹ ಅನೇಕ ವಿಷಯಗಳಿದ್ದಾವೆ ಚರ್ಚೆ ಮಾಡಲಿಕ್ಕೆ. ಬರ ಇದೆ, ಇವತ್ತು ನಿರುದ್ಯೋಗ ಇದೆ, ಅನೇಕ ವಿಬಿಜಿ ರಾಮ್ಜಿ ಅನುಷ್ಠಾನ ನಾವು ಮಾಡ್ತಾ ಇದ್ದೇವೆ. ಆ ವಿಷಯಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿ ರಾಜ್ಯದ ಜನರ ಸಮಸ್ಯೆಗಳು, ಇವತ್ತು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ಮಾಡುವಂತ ಈ ಒಂದು ಅಧಿವೇಶನ. ಇವತ್ತು ಸದನ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾದಂಥದ್ದು, ದೇವಾಲಯ ಇದ್ದ ಹಾಗೆ ನಮ್ಮೆಲ್ಲರಿಗೆ. ಆದರೆ ಇವತ್ತು ಅವರು ಒಂದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಅವರಲ್ಲಿರುವಂತಹ ಏನು ಅಭಿಪ್ರಾಯ ಭೇದಗಳಿದ್ದಾವೆ, ಅವರಲ್ಲಿರುವಂತಹ ಏನು ಜಗಳಗಳಿದೆ, ಅದೆಲ್ಲವನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ಇವತ್ತು ಜನರ ದಾರಿ ತಪ್ಪಿಸಲಿಕ್ಕೆ ನಾಗೇಂದ್ರ ಅವರ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಮೇಲೆ ಆರೋಪ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ಅವ್ರದೇ ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರ ಮೇಲೆ ಅತ್ಯಂತ ತೀವ್ರವಾದಂತಹ ಆರೋಪಗಳಿದ್ದಾವೆ. ಕೊಲೆ ಆರೋಪ ಇದೆ, ಅನೇಕ ಅಪರಾಧ ಪ್ರಕರಣಗಳಿದ್ದಾವೆ. ಗುರುತರವಾದಂತಹ ಅಪರಾಧಗಳು ಮಾಡಿದಂಥವರಿಗೆಲ್ಲ ಮಂತ್ರಿ ಮಾಡಿದ್ದಾರೆ, ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಮಾತನಾಡದೆ ಇವತ್ತು ಇನ್ನೂ ಯಾವುದೇ ಕೋರ್ಟ್ ಇವತ್ತು ನಮ್ಮ ನಾಗೇಂದ್ರ ಅವರಿಗೆ ತಪ್ಪಿತಸ್ಥರು, ದೋಷಿ ಇದ್ದಾರೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿಲ್ಲ. ಇವತ್ತು ಅವರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಅವರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ವಿನಾಕಾರಣ ಇವತ್ತು ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥದ್ದು, ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ಧರ್ಮೇಂದ್ರ ಪ್ರಧಾನ ವಿಚಾರದಲ್ಲಿ ಪ್ರಧಾನಿ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಲೋಕಸಭೆಯಲ್ಲಿ ಕಲಾಪ ನೀಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆದರೆ ಇಲ್ಲಿ ನಾಗೇಂದ್ರ ಕಂಟಿನ್ಯೂ ಮಾಡೋ ಕೆಲಸ ಯಾಕೆ ಮಾಡ್ತಾರೆ? ಧರ್ಮೇಂದ್ರ ಪ್ರಧಾನ್ ಅವರು ಲಕ್ಷಾಂತರ 25 ಲಕ್ಷ ಜನ ಮತ್ತು ಅವರ ಪರಿವಾರದವರಿಗೆ ಮೋಸ ಮಾಡಿದ್ದಾರೆ. ಸುಮಾರು 25 ಜನ ಯುವಕರು ಯಾರು ವೈದ್ಯರಾಗಬಹುದಾಗಿತ್ತು ಅಂತವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವರು ನೈತಿಕ ಹೊಣೆ ಹೊತ್ತಬೇಕಾಗಿತ್ತಲ್ಲ. ಇಡೀ ದೇಶದ ಜನ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಈ ಒಂದು ನೀಟ್ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಯಿತು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅವರೇ ಜವಾಬ್ದಾರರು ಅನ್ನುವಂಥದ್ದು ಜವಾಬ್ದಾರಿ ಅವರೇ ತೆಗೆದುಕೊಂಡು ಮುಂಚಿತವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಇವತ್ತು ಯಾರು ಆರೋಪಿಗಳಾದರೆ ಅವರಿಂದ ಸಂಪೂರ್ಣವಾಗಿ ಹಣ ವಸೂಲಿ ಮಾಡಲಾಗಿದೆ. ಕಾನೂನು ಕ್ರಮ ನಡೀತಾ ಇದೆ. ಸ್ಟೇಟ್ SIT ಏನು ಈಗಾಗಲೇ ರಚನೆ ಆಗಿತ್ತು, ಅವರು ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಏಜೆನ್ಸಿಗಳು ದುರುಪಯೋಗ ಆಗ್ತಾ ಇರತಕ್ಕಂಥದ್ದು ನಿಮಗೂ ಗೊತ್ತಿದೆ, ಇಡೀ ಅದು ಸಾರ್ವಜನಿಕರಿಗೂ ಗೊತ್ತಿದೆ, ಪಬ್ಲಿಕ್ ಡೊಮೇನಲ್ಲಿದೆ. ಅದೆಲ್ಲವನ್ನು ತೆಗೆದುಕೊಂಡು ನೀವು ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ರೆ ಇದು ನ್ಯಾಯನಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.